ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಸೌದಾಗರ ಜಲಾಶಯದ ಕಾಲುವೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಭೇಟಿ ಕೊಟ್ಟು ಸುಮಾರು ವರ್ಷಗಳಿಂದ ಕಾಲುವೆ ದುರಸ್ತಿ ಹಾಗೂ ಹುಳು ಎತ್ತದೇ ಇರೋದ್ರಿಂದ ಕಾಲುವೆ ಹಾಳಾಗಿದೆ. ಅಪಾರ ಪ್ರಮಾಣದಿಂದ ಡ್ಯಾಂ ನೀರು ಪೋಲಾಗ್ತಾ ಇರುವ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಂಡು ಪೋಲಾಗುವ ನೀರನ್ನ ತಡೆದು ರೈತರ ಜಮೀನಿಗೆ ಸರಳವಾಗಿ ತಲುಪುವಂತೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟ ಹಿನ್ನೆಲೆ ಸೌದಾಗರ ಜಲಾಶಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ರೈತರ ಸಮ್ಮುಖದಲ್ಲೇ ಕಾಲುವೆ ಉದ್ದಕ್ಕೂ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಹೇಳಿಕೆ ಕೊಟ್ಟಿರುವ ಅವರು ಸೌದಾಗರ ಜಲಾಶಯದ ಕಾಲುವೆಯಲ್ಲಿ ನೀರು ಪೋಲಾಗಿದ್ದನ್ನ ಕಂಡು ಕಾರಣ ಹಿಂದಿನಿಂದ ಪೋಲ ಆಗಿರುವ ಸ್ಥಳವನ್ನ ಸಿಮೆಂಟ್ ಕಾಂಕ್ರೀಟ್ನಿಂದ ಬಂದ್ ಮಾಡಲು ಪ್ರಾರಂಭಿಸಿ 24 ಗಂಟೆಗಳ ರೈತರ ಜಮೀನಿಗೆ ನೀರು ಹರಿಸಿರುವುದಾಗಿ ಹೇಳಿದರು. ಹತ್ತಿಕುಣಿ, ಸೌದಾಗರ, ಹೋರುಂಚ, ಅಲ್ಲಿಪುರ ಸೇರಿ 16 ಗ್ರಾಮದ ರೈತರಿಗೆ ಈ ಕಾಲುವೆ ನೀರು ತಾತ್ಕಾಲಿಕ ನೀರನ್ನ ತಮ್ಮ ಜಮೀನಿನಲ್ಲಿ ಇರುವ ಬೆಳೆಗೆ ಹರಿಸಿಕೊಂಡು ಬೆಳೆಯನ್ನ ಉಳಿಸಿಕೊಳ್ಳಿ ಅಂತ ರೈತರಿಗೆ ಮನವಿ ಮಾಡಿಕೊಂಡ್ರು. ಮುಂದಿನ ಹೊಸ ಕಾಲುವೆ ನಿರ್ಮಾಣಕ್ಕಾಗಿ ಎಲ್ಲ ಸೇರಿ ಹೋರಾಟ ಮಾಡೋಣ ಅಂತ ಹೇಳಿದ್ರು. ಜಲಾಶಯವು ಪ್ರತಿ ವರ್ಷನೂ ಕಾಲುವೆ ಮುಖಾಂತರ ನೀರು ಹರಿಸಲಾಗುತ್ತದೆ. ಈ ವರ್ಷ ಅಂತಂತಂದ್ರು ಬೆಳೆಗಳು ಬಿಟ್ಟು ಒಂದು 2-3 ತಿಂಗಳಾದ್ರೂ ಯಾವುದೇ ಕೆನಲ್ ಮುಖಾಂತರ ಕ್ಲೀನ್ ಮಾಡಲಾರದೆ ನೀರು ಬಿಡಲಿಲ್ಲ. ಅದರಿಂದ ಬೆಳೆಗಳೆಲ್ಲ ಒಣಗ್ತಿದ್ವು. ಮುಂದಿನವರಿಗೂ ಫುಲ್ ತೊಂದರೆ ಆಗ್ತಿತ್ತು. ಆದ ಕಾರಣದಿಂದ ಉಮೇಶ್ ಅಣ್ಣವ್ರು ಬಂದುಬಿಟ್ಟು ಇದೆಲ್ಲ ಅಸ್ತವ್ಯವಸ್ಥೆಯನ್ನು ಎಲ್ಲ ಪರಿಶೀಲಿಸಿ ಮೇಲಿನ ಅಧಿಕಾರಿಗಳಿಗೆ ಸಂಪರ್ಕಿಸಿದ ತಕ್ಷಣವೇ ಆ ಮೇಲಿನ ಅಧಿಕಾರಿಗಳು ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಇವಾಗ 2-3 ದಿನದಿಂದ ಕಾಲುವೆ ಮುಖಾಂತರ ನೀರು ಹರಿಸಲಾಗುತ್ತಾರೆ. ಆದ ಕಾರಣಕ್ಕಾಗಿ ಉಮೇಶ್ ಅಣ್ಣವರಿಗೆ ತುಂಬ ಧನ್ಯವಾದಗಳು ಹೇಳಲು ಇಷ್ಟಪಡುತ್ತೇನೆ. ಉಮೇಶ್ ಅಣ್ಣವರಿಗೆ ಜೈ. ಯಾದಗಿರಿ ತಾಲೂಕಿನ ಸೌದಾಗರ ಜಲಾಶಯದ ಕೊನೆ ಭಾಗದ ನೀರುಗಳು ಕೆನಾಲ್ದಲ್ಲಿ ಹೂಳೆತ್ತಿಲ್ಲ ಮತ್ತು ಅಲ್ಲಲ್ಲಿ ಸೋರಿಕೆ ಹಾಕಿ ಅನ್ನೋದು ಸಾರ್ವಜನಿಕರಿಗೆ ಕೆಳಭಾಗದ ರೈತರಿಗಾಗಲಿ ಮತ್ತು ಮಧ್ಯದ ರೈತರಿಗೆ ಇವತ್ತು ನೀರು ಬರದೆ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗ್ಯದಂತಕ್ಕಂಥದ್ದು ಗ್ರಾಮಸ್ಥರು ನನಗೆ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಕೂಡ ಗ್ರಾಮಸ್ಥರು ಹೇಳಿದಕ್ಕಿಂತ 100 ಪಟ್ಟು ಹೆಚ್ಚಿತ್ತು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಕ್ಷಣ 24 ಗಂಟೆ ಒಳಗೆ ಸರಿಪಡಿಸಿ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ನೀಡಿದಾಗ ಇವತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೇಸಿ ಪರಿಶೀಲನೆ ಮಾಡಿ ಕಂಪ್ಲೀಟ್ ಎಲ್ಲ ಕಡೆಗೆಲ್ಲ ಸಿಮೆಂಟು ಯಾವುದು ಲೀಕೇಜನ್ನು ಪ್ಯಾಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಈ ಸೌದಾಗರ ಕೆಳಗ ಭಾಗದಾಗಿರ್ತಕ್ಕಂಥ 16 ಹಳ್ಳಿ ಇರ್ತಕ್ಕಂಥ ರೈತರಿಗೆ ಮತ್ತು ನನ್ನ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದ್ರೆ ತಾತ್ಕಾಲಿಕ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ, ಆದರೆ ಪರ್ಮನೆಂಟ್ ಇದಕ್ಕೆ ಮುಂದಿನ ದಿವಸ ಈಗ 40 ವರ್ಷದಿಂದ ಏನು ಮಾಡಿದ್ರು ಅಂಥದ್ದು ಕೆಲಸ ಅದಕ್ಕಿಂತ 50 ವರ್ಷಕ್ಕಿಂತ ಹೆಚ್ಚಿಗೆ ಭಾಳಂಥ ಕೆಲಸಕ್ಕೆ ಸರ್ಕಾರ ಮಾಡಿ ಈ ಭಾಗದಾಗ 16 ಹಳ್ಳಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಇವರು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಬೆಂಗಳೂರು, ಬಾಂಬೆ ಗುಳೆ ಹೋಗ್ಬೇಕಾಗ್ತದೆ. ಅದ್ರಸ್ಲಾಗ ಅದು ಪರ್ಮನೆಂಟ್ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಮತ್ತೆ ಆ ಗ್ರಾಮದಾಗೆಲ್ಲ ಗ್ರಾಮಸ್ಥರು ಸೇರಿ ಮೀಟಿಂಗ್ ಮಾಡಿಕೇಸಿ ಹೋರಾಟದ ಎಚ್ಚರಿಕೆ ನೀಡ್ತೇನೆ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಹೇಳ್ತಾನೆ. ಈ ಸಂದರ್ಭದಲ್ಲಿ ತಾಯಪ್ಪ, ಶರಣಪ್ಪ, ಭೀಮ್ರಥ, ಸಾಬಣ್ಣ, ಹನುಮಂತ, ಅಂಜಪ್ಪ, ಸಿದ್ದರಾಮಪ್ಪ, ಸಣ್ಣ ಸಾಬಣ್ಣ, ಪವನ್, ಮುದ್ನಾಳ್, ಮಹದೇವಪ್ಪ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.